ಬದುಕಲು ದೀಪ ಸಾರುತ್ತದೆ. ದೀಪ ತಾನು ಬೆಳಗಿ ಇತರರಿಗೂ ಬೆಳಕು ಕೊಡುತ್ತದೆ. ದೀಪದಂತೆ ಸಾರ್ಥಕ ಬದುಕು ಮಹಿಳೆಯರದು. ಸ್ತ್ರೀ ಪ್ರತಿ ಮನೆಯಲ್ಲೂ ನೆಮ್ಮದಿಯ ಬೆಳಕಿಗೆ ಕಾರಣಕರ್ತಳು. ಗರ್ಭವನ್ನೇ ಭೂಮಿ ಮಾಡಿ ಜೀವ ಕೊಟ್ಟವಳು. ಭೂಮಿ ನೀವು ಹೇಗೆ ಮಾಡ್ತೀರಿ? ಎಷ್ಟು ಜನ? 6 ಜನ ವರ್ಷ. ನಿಮ್ಮ ವೈಫ್ ನಡೆಸ್ತಾರ ಅಥವಾ ನೀವು ನಡೆಸ್ತೀರಾ? ಅವರೇ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಲ್ಲಿ ಕೂಡ ನೀವು ಮಹಿಳೆಯರಿಗೆ ಅವಕಾಶ ಮಾಡಿ. ನಿಮ್ಮ ಟೀಮ್ನವರ ಮಗಳು ನೀವು ಇದರಲ್ಲಿದ್ದೀರಾ? ಹೊಟ್ಟೆ ಎಲ್ಲ ಕ್ಲೀನ್ ಮಾಡುತ್ತೆ, ಒಳ್ಳೆಯದು. ಆಲ್ ದ ಬೆಸ್ಟ್. ಹೋಗಿ ಸರ್, ಸ್ವಲ್ಪ ಜಾಗ ಬಿಡಿ. ಒಂದಾಗಿ ಈ ಸಮಾಜದ ಕೃಷಿಕರ, ರೈತರ ಎಲ್ಲ ಜನವರ್ಗಗಳ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಡಾಕ್ಟರ್ ಎ ಬಿ ಪಾಟೀಲ್ ದಂಪತಿಗಳು. ಪ್ರಮೀಳಾ ಮೇಡಮ್ ಕೂಡ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವರು. ದಂಪತಿಗಳ ಸೇವೆ ಈ ನಾಡಿಗೆ, ಕೃಷಿ ರಂಗಕ್ಕೆ, ಈ ಸಮಾಜಕ್ಕೆ ಸದಾ ಇರಲಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಇವತ್ತು IITಯಲ್ಲಿ ಮತ್ತು ಬೇರೆ ಬೇರೆ ಸಂಸ್ಥೆ ಜೊತೆಗೆ ಒಂದು ಪ್ರೋಗ್ರಾಮ್ ಇಂಟರ್ನ್ಯಾಷನಲ್ ದಿನಾಚರಣೆ ಮಾಡಿದ್ದಾರೆ. ಮಹಾದೇವನವರು ಡೆವಲಪ್ಮೆಂಟ್ ಕೌನ್ಸಿಲ್ ಬಂದಿದ್ದರು, ಬೇರೆ ಹಿರಿಯರು. ತುಂಬ ಸಂತೋಷದ ವಿಷಯ ಏನಂದರೆ ಇಲ್ಲಿ ಭಾಳ ಜನ ಇರ್ತಕ್ಕಂಥ ಸೆಲ್ಫ್ ಹೆಲ್ಪ್ ಗ್ರೂಪ್ದು ಮತ್ತು ಫಾರ್ಮರ್ ಪ್ರೊಡ್ಯೂಸರ್ ಕರೆಸಿ ಒಂದು ಬಹುಮಾನ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿ ಡಿಸ್ಟಿಕ್ ವೈಸ್ ಸೆಲೆಕ್ಟ್ ಮಾಡಿ ಬಹುಮಾನ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಸಂಗತಿ. ಇಲ್ಲಿ ಒಂದು ಎಕ್ಸಿಬಿಷನ್ ಕೂಡ ಏರ್ಪಾಡು ಮಾಡಿದ್ದಾರೆ. ಅದು ನಿಜವಾಗೂ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಇದನ್ನು ಒಳ್ಳೆಯ ದಿನಾಚರಣೆ ಏರ್ಪಾಡು ಮಾಡಿದ್ದಾರೆ. ನಾವು ಇಲ್ಲಿ IITಯಲ್ಲಿ ನಮ್ಮ ಆಫೀಸ್ ಇದೆ, ಬೆಸ್ಟ್ ಇನ್ನೋವೇಷನ್ ಯೂನಿವರ್ಸಿಟಿ ಅಂತೇಳಿ ಆಂಧ್ರ ಪ್ರದೇಶ ನಮ್ಮದು ಕ್ಯಾಂಪಸ್ ಇದೆ. ನಾವು ಇವ್ರ ಜೊತೆಗೆ ಭಾಳಷ್ಟು ಮಹಿಳೆಯರಿಗೋಸ್ಕರ ಕೆಲಸ ಮಾಡ್ತಾಯಿದ್ದೇವೆ. ಇಲ್ಲಿ ಹೆಚ್ಚು ಮಹಿಳೆಯ ಸ್ಟೂಡೆಂಟ್ಸ್ ಇದ್ದಾರೆ, ಫ್ಯಾಕಲ್ಟಿ ಕೂಡ ಹೆಚ್ಚು ಮಹಿಳೆಯರಿದ್ದಾರೆ. ಮತ್ತು ಮಹಿಳೆಯರಿಗೋಸ್ಕರ ನಾವು ಎಲ್ಲ ರೀತಿಯೂ ನಾವು ದುಡಿತಾ ಇದ್ದೇವೆ. ಮಹಿಳೆಯರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಮಹಿಳೆಯರಿಗೆ ಸಂದೇಶ ಏನಂದರೆ, ಅವರು ಪ್ರತಿಯೊಂದು ಪರಿವಾರದಲ್ಲಿ ಫ್ಯಾಮಿಲಿ ಇರ್ತಾರೆ, ಮತ್ತು ಮಹಿಳೆಯರು ಕೂಡ ಇರ್ತಾರೆ. ಅವರು ಕೂಡ ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಲ್ಲಿ ಒಂದು ಸಾಕಬೇಕಾಗ್ತದೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂಚೆ ಪ್ರೋಗ್ರೆಸ್ ಆಗಬೇಕಾದ್ರೆ ಒಂದು ಮಕ್ಕಳಿಗೆ ಒಂದು ಒಳ್ಳೆ ನಾವು ಸದ್ಗುಣವನ್ನು ಕೊಟ್ಬಿಟ್ರೆ ಅವರು ಮುಂಚೆ ಎಲ್ಲಿ ಬೇಕಾದರೂ ಅವ್ರು ಹೋಗ್ಬೋದು. ಆ ರೀತಿಯಿಂದ ಒಂದು ಪರಿಸ್ಥಿತಿ ಇದೆ. ಯಾರಿಗೆ ಯಾರು ಕಡಿಮೆ ಇಲ್ಲ, ಅದು ಏನು ಬೇಕಾದರೆ ಅವರು ಅಚೀವ್ ಮಾಡೋದು. ಅದು ಭಾವನೆ ಪೇರೆಂಟ್ಸ್ ಅವರಲ್ಲಿ ಮಾಡಬೇಕು. ನಮ್ಮ ಪರಿಚಯ ನಾನು ಭರತ್ಲಾಲ್ ಮೀನಾ, ಹಿರಿಯ ಹಳೆ IAS ಆಫೀಸರ್ ಕನ್ನಡದಲ್ಲಿ. ಈಗ ನಾನು ಚೇರ್ಮನ್ ಆಗಿದ್ದೇನೆ ಒಂದು ಭಾರತೀಯ ಇಂಜಿನಿಯರಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ನೋವೇಷನ್ ಯೂನಿವರ್ಸಿಟಿ ಅಧ್ಯಕ್ಷರಾಗಿ. ಥ್ಯಾಂಕ್ ಯು. IITಯು ಕೃಷಿ ತಂತ್ರಜ್ಞಾನ ಸಂಸ್ಥೆಯವರು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಅಂಗವಾಗಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಿದ್ದು ಅತ್ಯಂತ ಸಂತೋಷ ತಂದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಈ ಮೂಲಕ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಆಶಯಗಳು. ಹೆಚ್ಚಾಗಿ ಕೃಷಿಯಲ್ಲಿರ್ತಕ್ಕ ತೊಡಗಿಸಿದಂಥ ಮಹಿಳೆಯರಿಗೆ ಹೆಚ್ಚು ಸಾಧಕರಿಗೆ ಗೌರವ ತೋರಿಸಿದ್ದಾರೆ. ಅದು ಹೆಮ್ಮೆ ಪಡುವಂಥ ವಿಷಯ. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಮಹಿಳೆಯರು ಎಂಟರ್ಪ್ರೈಸಸ್ನಲ್ಲಿ ಬಂದರೆ, ನಾವು ಇವತ್ತು ನೋಡಿದ್ವಿ, ನಾವು ಬಂದಂಥ ಸ್ಟಾಲ್ಗಳಲ್ಲಿ ಹೆಚ್ಚಿನ ಮಹಿಳೆಯರೇ ಹಾಕಿರ್ತಕ್ಕಂಥ ಸ್ಟಾಲ್ಗಳು. ಮೊನ್ನೆ ನಡೆದಂಥ ಕೃಷಿ ವಾಣಿಜ್ಯ ಮೇಳದಲ್ಲಿ ಹೆಚ್ಚು ಜನ ಮಹಿಳೆಯರು ಸ್ಟಾಲ್ಗಳನ್ನು ಹಾಕಿದ್ರು. ಅವ್ರಿಗೆ ದೊಡ್ಡ ಸಹಾಯನೂ ಆಗಿದೆ. ನಾನೀಗ ವಿಚಾರ ಮಾಡಿದಾಗ ಕೆಲವರೆಲ್ಲ ಹೇಳಿದರು, ತಾವು ಉತ್ಪಾದನೆ ಮಾಡಿರ್ತಕ್ಕಂಥ ಏನು ಉತ್ಪನ್ನಗಳನ್ನು ಹೊರದೇಶಕ್ಕೆ ಆರ್ಡ್ರ್ ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಕೃಷಿ ಮೇಳದಲ್ಲಿ ಅವಕಾಶ ಕೂಡಿ ಬಂತು ಅಂತಂದು ಹೇಳಿದಾಗ ನಮ್ಮ ಬೆಂಗಳೂರಿನ ಜನ, ಕರ್ನಾಟಕದ ಜನ ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ, ಭಾಗವಹಿಸ್ತಾ ಇದ್ದಾರೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹೆಚ್ಚಾಗಿ ಕೃಷಿಯಲ್ಲಿ ಇರ್ತಕ್ಕಂಥ ಉತ್ಪನ್ನಗಳನ್ನು ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ ಮಹಿಳೆಯರ ಪಾತ್ರ ದೊಡ್ಡದು. ಅವರನ್ನು ಹೆಚ್ಚು ಬಳಸ್ಕೋಬೇಕು ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೃಷಿ ತಂತ್ರಜ್ಞಾನ ಸಂಸ್ಥೆಯು ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ವಿಶೇಷವಾಗಿ ವಿಶ್ವಸಂಸ್ಥೆಯು 2026ರಲ್ಲಿ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷವೆಂದು ಘೋಷಿಸಿರುವ ಕಾರಣ ಇದು ಒಂದು ರೈತರ ಸರ್ವತೋಮುಖವಾಗಿ ಅಭಿವೃದ್ಧಿಗೆ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಈ ಒಂದು ಮಹಿಳಾ ದಿನಾಚರಣೆಯನ್ನು ನಾವು ವಿಶೇಷವಾಗಿ ಇದಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಹಳಷ್ಟು ಮಹಿಳಾ ಪೂರಕ ಯೋಜನೆಗಳನ್ನು ನೀಡಲಿಕ್ಕೆ, ಮಹಿಳಾ ಸಬಲೀಕರಣಕ್ಕಾಗಿ ನಮ್ಮೆಲ್ಲರಿಗೆ ನಿರ್ದೇಶನ ನೀಡತಕ್ಕಂಥ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದಂಥ ಉಮಾ ಮಹಾದೇವನವರನ್ನು ನಾವು ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಹಾಗೂ ಎಲ್ಲ ಕೃಷಿ ಮಹಿಳಾ ಉದ್ಯಮಿಗಳಿಗೆ ಸನ್ಮಾನ ಮಾಡಲಿಕ್ಕೆ ಅವರನ್ನು ನಾನು ಕೇಳಿಕೊಂಡಿದ್ದೆ. ಅದರ ಪ್ರಕಾರ ಈ ಒಂದು ಆಯವ್ಯಯ ಸೆಷನ್ ಸದನ ನಡೀತಿದ್ದರೂ ಕೂಡ ಅವರು ಮಹಿಳಾ ಪೂರಕ ಅಧಿಕಾರಿಯಾಗಿರೋದ್ರಿಂದ ಬಂದು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡೋದಕ್ಕೆ ಈ ಕೃಷಿ ತಂತ್ರಜ್ಞ ಮೂಲಕ ನಾನು ಒಬ್ಬ ಅಧ್ಯಕ್ಷನಾಗಿ ಅವರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಂತೆ ಬಹಳ ಮುಖ್ಯವಾಗಿ 3192 ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಎಲಿಜಬೆತ್ ಚೆರಿಯನ್ ಅವರು ಕೂಡ ಬಂದು ಅದ್ಭುತವಾಗಿ ಮಹಿಳೆಯರ ಪರವಾಗಿ ಮಾತನಾಡಿ, ಇದರಲ್ಲಿ ಅನೇಕ ನಮ್ಮ ಕಪೆಕ್ಸ್ ಸಂಸ್ಥೆಯ MD ಅವರಾದಂಥ CN ಶಿವಪ್ರಕಾಶ್ ಅವರು ಮತ್ತು ಅನ್ನಪೂರ್ಣ KS ಆಫೀಸರ್ NRLM ಆದಂಥ CO ಅವರು, ಅದೇ ರೀತಿಯಾಗಿ ನಮ್ಮ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದ ನಿರ್ದೇಶಕರಾದಂಥ ಹೀಗೆ ಅವೇಕ್ ಸಂಸ್ಥೆಯ ಭುವನೇಶ್ವರಿ, ಭಾಳ ಜನರನ್ನು ನಾವು ಅತಿಥಿಗಳಾಗಿ ಕರೆದ ಉದ್ದೇಶ ಒಂದು ಮಹಿಳಾ ದಿನಾಚರಣೆ ಭಾಳ ಅದ್ಭುತವಾಗಿ ಒಂದು ವಿಜೃಂಭಣೆಯಿಂದ ಅವರಿಗೆ ಪೂರಕವಾಗಿ ಸಬಲೀಕರಣ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ನಮ್ಮ ಸಂಸ್ಥೆಗೆ ಒಂದು ಸಫಲವಾಗಿದೆ. ಇವತ್ತಿನ ವಿಶ್ವಸಂಸ್ಥೆ ಕೊಟ್ಟಂಥ ಘೋಷವಾಕ್ಯ ಗಿವ್ ಟು ಗೇನ್. ಮಹಿಳೆಗೆ ಏನು ಕೊಡಬೇಕು, ಮಹಿಳೆಯಿಂದ ಏನು ಪಡಿಬೇಕು ಅಂತಲ್ಲ, ನಾವು ಏನನ್ನು ಮಹಿಳೆಯರಿಗೆ ಅಂದರೆ ಎನ್ಕರೇಜ್ಮೆಂಟ್, ಕೋಆಪರೇಷನ್, ಕೋಆರ್ಡಿನೇಷನ್, ಸಪೋರ್ಟು ಮತ್ತು ಹ್ಯೂಮನ್ ಎಂಪವರ್ಮೆಂಟ್ ನಾವು ಮಾಡಿದರೆ ಅವರಿಂದ ನಾವು ಇಡೀ ಸಮಾಜದಲ್ಲಿ, ವಿಶ್ವದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಪೀಸ್, ಪ್ರೋಗ್ರೆಸ್, ಪ್ರಾಸ್ಪ್ಯಾರಿಟಿ ಅಂತ ಇಡೀ ನಾಡು ಸಮೃದ್ಧಿ ಆಗುವಂಥ ಕಾರಣದಿಂದ ಗಿವ್ ಟು ಗೇನ್ ಅಂತ ಏನು ಘೋಷ ಇವತ್ತು ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯವರು, ಅದನ್ನು ನಾವು ಅಕ್ಷರಶಃ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಲ್ಲಿದೆ ವಿಶೇಷವಾಗಿ ಹಿಂದಿನ ನಮ್ಮ ಅಧ್ಯಕ್ಷಣೆಯಾದಂಥ ಶ್ರೀಮತಿ ನಂದಿನಿ ಕುಮಾರಿ ಅವರು, CN ನಂದಿನಿ ಕುಮಾರಿ ಅವರು 2 ಲಕ್ಷ ರೂಪಾಯಿ ಅನುದಾನವನ್ನು ನಾವು ವುಮೆನ್ ಎಂಡೋಮೆಂಟ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಅನುಗುಣವಾಗಿ ಅಲ್ಲಿ ಬಂದಂಥ ದುಡ್ಡಿನಿಂದ ನಾವು ಇವತ್ತು ರಾಜ್ಯ ಮಟ್ಟದ 3 ಜನರಿಗೆ ನಮ್ಮ ಎಲ್ಲ ಜಿಲ್ಲೆಯಿಂದ ಆಯ್ಕೆ ಮಾಡಿ ಬಂದಂಥ 31 ಜಿಲ್ಲೆಗಳಿಂದ ಅತಿ ಶ್ರೇಷ್ಠ ರಾಜ್ಯ ಮಟ್ಟದ ನಂದಿನಿ ಕುಮಾರಿ ಮಹಿಳಾ ಕೃಷಿ ಉದ್ಯಮಿ ಒಂದು ಅವಾರ್ಡನ್ನು ಅವರಿಗೆ ನೀಡಿ ಮತ್ತು 5,000 ರೂಪಾಯಿ ಕ್ಯಾಶ್ ಪ್ರೈಸನ್ನು ಕೊಟ್ಟು 3 ಮಹಿಳೆಯರಿಗೆ ನಾವು ಸನ್ಮಾನ ಮಾಡಿದ್ವಿ. ಅವಾರ್ಡುಗಳು ಮಾರ್ಗದರ್ಶನ. ಅದೇ ರೀತಿಯಾಗಿ ರೋಟರಿ ಸಂಸ್ಥೆಯಿಂದ 3 ಜನ, ಸಮನ್ವಯ ಸಂಸ್ಥೆಯಿಂದ 5 ಜನ, ಕೋವೆ ಸಂಸ್ಥೆಯಿಂದ 3 ಜನ, ಹೀಗೆ ವಿವಿಧ ಸಂಸ್ಥೆಗಳು ಮತ್ತು PMFM ಯೋಜನೆಯಲ್ಲಿ
ಸರ್ಕಾರದ ಅನುದಾನವನ್ನು ಉಪಯೋಗಿಸಿಕೊಂಡು ಸಹಾಯಧನವನ್ನು ಉಪಯೋಗಿಸಿಕೊಂಡು ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳತಕ್ಕಂಥ 5 ಮಹಿಳೆಯರಿಗೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರಿನಿಂದ ಆಯ್ಕೆಗೊಂಡಂಥ ಇಬ್ಬರೂ ಕೂಡ PMFL ಯೋಜನೆಯಲ್ಲಿ ಫಲಾನುಭವಿಗಳಿಗೆ ನಾವು ಸನ್ಮಾನ ಮಾಡಿ ಅವರಿಗೆ award ನೀಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ 58 ವರ್ಷಗಳ ಈ ಸಂಸ್ಥೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆಗಳಿಂದ ಮಹಿಳೆಯರು ಬಂದು ಈಗೆಲ್ಲ ಈ ಸಂಸ್ಥೆಗೆ ಆಶೀರ್ವಾದ ಮಾಡಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಸಂಸ್ಥೆ ದುಡಿಲಿಕ್ಕೆ ಹಾರೈಸಿ ಹೋಗಿದ್ದಕ್ಕಾಗಿ ಸಂಸ್ಥೆಯ ಪರವಾಗಿ ಎಲ್ಲ ಮಹಿಳೆಯರಿಗೂ ನಾವು ಧನ್ಯವಾದಗಳು.